ಹೆಸರು. ಈ ಹೆಸರು ಅಂದ್ರೆ ಏನು ಹೇಳೋದಕ್ಕೆ ಕಷ್ಟ ಆಗತ್ತೆ. ಈ ಪ್ರಪಂಚದಲ್ಲಿ ಪ್ರತಿಯೊಂದು ವಸ್ತು, ಪ್ರತಿಯೊಬ್ಬ ವ್ಯಕ್ತಿ, ಪ್ರತಿಯೊಂದು ಸ್ಥಳ, ಪ್ರತಿಯೊಂದು ಕುಲ, ಪ್ರತಿಯೊಂದು ಸಂಪ್ರದಾಯಕ್ಕೂ ಹೆಸರಿದೆ. ಆದ್ರೆ ಕೇವಲ ಈ ಹೆಸರಿದ್ರೆ ಸಾಕ? ಖಂಡಿತ ಇಲ್ಲ. ನೋಡಿ, ಕೆಲವು ಹೆಸರು ಹುಟ್ಟಿನಿಂದಾನೇ ಸಿಕ್ಬಿಡತ್ತೆ. ಈಗ ನನಗೆ ಹೆಸರಿಟ್ರಲ್ಲ ಹಾಗೆ ಕೃಷ್ಣ ಅಂತ. ಆದ್ರೆ ಆಮೇಲೆ ಅಮ್ಮ ನನ್ನನ್ನ ಪ್ರೀತಿಯಿಂದ ಶ್ಯಾಮ ಅಂತ ಕರೀತಿದ್ರು. ಯಾವಾಗ ನಾನು ಗೋವರ್ಧನ ಪರ್ವತ ಎತ್ತದ್ನೋ ಆಗ ಎಲ್ರೂ ನನ್ನನ್ನ ಗೋವಿಂದ ಅಂತ ಕರೀತಿದ್ರು. ನಾನು ಕಂಸನ ವಧೆ ಮಾಡಿದಾಗ ಎಲ್ರೂ ನನ್ನನ್ನ ಕಂಸಹರ ಅಂತ ಕರೀತಿದ್ರು. ಯಾವಾಗ ನಾನು ಗೀತೆಯಲ್ಲಿ ಜ್ಞಾನದ ಉಪದೇಶ ಕೊಟ್ನೋ ಆಗ ಎಲ್ರೂ ನನ್ನನ್ನ ಯೋಗೇಶ್ವರ ಅಂತ ಕರೀತಿದ್ರು. ಕೆಲವು ಹೆಸರುಗಳು ಹುಟ್ಟಿನಿಂದ ಸಿಗತ್ತೆ, ಹಾಗೆ ಕೆಲವು ಹೆಸರುಗಳು ಮಾಡೋ ಕರ್ಮದಿಂದ ಸಿಗತ್ತೆ. ಹುಟ್ಟಿನಿಂದ ಸಿಗೋ ಹೆಸರು ನಾವು ಸತ್ತಾಗ ಅದರ ಜೊತೆನೆ ಕೊನೆಯಾಗಿ ಹೋಗುತ್ತೆ. ಆದ್ರೆ ಕರ್ಮದಿಂದ ಸಿಗೋ ಹೆಸರು ಸಾವಿನ ನಂತರವೂ ಹಾಗೆ ಉಳ್ಕೊಳ್ಳತ್ತೆ. ಅದಕ್ಕೆ ನೀವು ಈ ಹೆಸರಿನ ಜಾಲದಲ್ಲಿ ಸಿಕ್ಕಾಕೋಬೇಡಿ. ನಿಮ್ಮ ಕರ್ಮವನ್ನ ಮಾಡ್ತಾ ಹೋಗಿ ಈ ಮನಸ್ಸು ಆನಂದವಾಗಿರುತ್ತೆ. ಬನ್ನಿ ಇದೇ ಆನಂದದಿಂದ ನನ್ನ ಜೊತೆ ಹೇಳಿ, ರಾಧೇ ರಾಧೇ.